ಉತ್ಸಾಹದ ಹೋಳಿ ಆಚರಣೆ, ರಂಗಿನಲ್ಲಿ ಮಿಂದೆದ್ದ ಯುವಕರು ಮಕ್ಕಳು. ಅಸೂರಿ ಶಕ್ತಿಗಳ ನಿರ್ನಾಮದ ದ್ಯೋತಕವಾಗಿ ಹೋಳಿ. ಕೆಡುಕಿಗೆ ಯಾವತ್ತೂ ಸೋಲು ಕಾದಿದೆ ಎಂಬ ಸಂದೇಶ ಸಾರುವ ಹಬ್ಬ. ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು. ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಹೋಳಿ ಹಬ್ಬಕ್ಕೆ ಒಂದು ವಿಶೇಷ ಆಚರಣೆ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದ ಕೆಲವೊಂದಷ್ಟು ಭಾಗಗಳಲ್ಲಿ ಈ ಹೋಳಿ ಆಚರಣೆಯನ್ನು ಮಾಡದೆ ಯುಗಾದಿ ಹಾಗೂ ಹನುಮನ ಓಕಳಿ, ಹನುಮ ಜಯಂತಿಯಂದು ಬಣ್ಣವನ್ನು ಪರಸ್ಪರ ಹಚ್ಚಿ ಸಂತೋಷವಾಗಿ ರಂಗಿನ ಹಬ್ಬ ಆಚರಣೆ ಮಾಡುತ್ತಾರೆ. ಆದರೆ ಕೊಪ್ಪಳ, ಕುಕನೂರು, ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ, ಕನಕಗಿರಿ, ಕಾರಟಗಿಗಳಲ್ಲಿ ಈ ರಂಗಿನ ಹಬ್ಬ ಹೋಳಿಯನ್ನು ಮಹಿಳೆಯರು, ಮಕ್ಕಳು, ವಿಶೇಷವಾಗಿ ವೃದ್ಧರು ರಂಗನ್ನು ಎರಚಿ ಸಂತೋಷ ಉತ್ಸಾಹದಿಂದ ಆಚರಣೆ ಮಾಡಿದರು. ಹಿಂದೆ ಹೋಳಿ ಹಬ್ಬ ಬಂತೆಂದರೆ ಸಾಕು, ಶಾಲಾ ವಿದ್ಯಾರ್ಥಿಗಳು ಯುವ ಪಡೆ ತಂಡೋಪವಾಗಿ ಕೈಯಲ್ಲಿ ಬಣ್ಣ ಹಿಡಿದು ಸ್ನೇಹಿತರನ್ನ ತಡಕಾಡಿ ಮನೆ ಹೊಕ್ಕು ಬಣ್ಣ ಹಚ್ಚಿ ಸಂಭ್ರಮ ಪಡುತ್ತಿದ್ದರು. ಕಾಲಕ್ರಮೇಣ ಇಂತಹ ಸೊಗಡಿನ ಹಬ್ಬಗಳು ಕಡಿಮೆಯಾಗುತ್ತಿವೆ. ಹಬ್ಬದಂದು ಹಚ್ಚಿದ ಬಣ್ಣ ತಿಂಗಳವಾದರೂ ಮುಖದ ರಂಗು ಹೋಗದಂತೆ ಇರುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬಳಸುವ ಕೃತಕ ಬಣ್ಣಗಳು ಹಾನಿಕಾರಕ ಮತ್ತು ವಿಷಕಾರಿಯಾಗಿಯೂ ಆಗಿವೆ. ಇಂದಿನ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಬಣ್ಣ ಮಾರುಕಟ್ಟೆಗೆ ಬರುತ್ತಿಲ್ಲ. ರಂಗಿನಲ್ಲಿ ಹಲವಾರು ರಾಸಾಯನಿಕ ಬೆರೆಸುವುದರಿಂದ ಮುಖಕ್ಕೆ, ದೇಹಕ್ಕೆ ಹಾನಿಕರವಾಗುತ್ತದೆ. ಆದ್ದರಿಂದ ಬಣ್ಣದ ಸೊಗಡು ಕಡಿಮೆಯಾಗುತ್ತಿದೆ. ಹೋಳಿಯ ಒಂದು ಪ್ರಮುಖ ಭಾಗವೆಂದರೆ ಅಗ್ನಿಯ ಪೂಜೆ. ಈ ಪ್ರಕ್ರಿಯೆಯಲ್ಲಿ ನಾವು ನಮ್ಮ ವ್ಯಸನಗಳನ್ನು ಅಗ್ನಿಗೆ ಅರ್ಪಿಸುತ್ತೇವೆ. ಇದರಿಂದಾಗಿ ಅವರು ಅಂತಿಮವಾಗಿ ಅವರನ್ನು ಶಾಂತಗೊಳಿಸಬಹುದು. ಹೋಳಿಯ ಸಮಯದಲ್ಲಿ ಬೆಂಕಿಯನ್ನು ಪೂಜಿಸುವುದರಿಂದ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಬೆಚ್ಚಗಿನ ಋತುವು ಬರುತ್ತದೆ. ಇದು ಚಳಿಗಾಲದ ಅಂತ್ಯ ಮತ್ತು ಮುಂಬರುವ ವಸಂತಕಾಲದ ಸುಗ್ಗಿಯ ಋತುವಿನ ಸಮೃದ್ಧಿಯನ್ನು ಸೂಚಿಸುತ್ತದೆ. ಹೋಳಿಯ ಬಣ್ಣಗಳು ನಮ್ಮ ಸಂತೋಷದಾಯಕ ಭಾವನೆಗಳು ಮತ್ತು ಆಸೆಗಳನ್ನು ಈಗ ಮುಕ್ತವಾಗಿ ವ್ಯಕ್ತಪಡಿಸುತ್ತವೆ. ಹಳೆಯ ದಿನಗಳಲ್ಲಿ ಬಳಸಲಾಗುತ್ತಿದ್ದ ಬಣ್ಣಗಳು ನೈಸರ್ಗಿಕ ಮತ್ತು ಸಾವಯವವಾಗಿದ್ದವು. ಆದ್ದರಿಂದ ದೇಹಕ್ಕೆ ಆರೋಗ್ಯಕರವಾಗಿರುವುದರ ಜೊತೆಗೆ ನಮ್ಮ ಮನಸ್ಸನ್ನು ಗುಣಪಡಿಸುವ ದ್ವಂದ್ವ ಉದ್ದೇಶವನ್ನ ಪೂರೈಸುತ್ತವೆ. ಒಟ್ಟಾರೆ ಈ ಹೋಳಿ ಹುಣ್ಣಿಮೆಯ ರಂಗಿನಾಟಕ್ಕೆ ಕಾರಣವಂತೂ ಇರಲೇಬೇಕು ಅಲ್ಲವೇ? ಅಸುರಿ ಶಕ್ತಿಗಳ ನಿರ್ನಾಮದ ದ್ಯೋತಕವಾಗಿ ಹೋಳಿ ಅಂದರೆ ಉತ್ಸವಾಗ್ನಿ ಹಾಕುವ ಪದ್ಧತಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಚರಣೆಯಲ್ಲಿದೆ. ಇಂಥದ್ದೊಂದು ಅಮೂಲ್ಯ ಸಂದೇಶ ಸಾರುವ ಮತ್ತು ಆ ಮೂಲಕ ಕೆಡುಕಿಗೆ ಯಾವತ್ತೂ ಸೋಲು ಕಾದಿದೆ ಎಂಬ ಸಂದೇಶ ಸಾರುವ ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬದ ಆಚರಣೆಯಲ್ಲಿ ಸದುದ್ದೇಶವಿದೆ. ಹೋಳಿ ಹಬ್ಬವು ಸ್ವಾರ್ಥ, ದುರಾಸೆ, ಕಾಮ, ದ್ವೇಷ ಮತ್ತು ಇತರ ಎಲ್ಲ ನಕಾರಾತ್ಮಕ ಪ್ರವೃತ್ತಿಗಳು ಮತ್ತು ಕ್ರಿಯೆಗಳನ್ನು ಸುಡುವುದನ್ನು ಮತ್ತು ರಾಕ್ಷಸ ಶಕ್ತಿಗಳ ಮೇಲೆ ನಿಂತವಂತ ಶಕ್ತಿಗಳ ವಿಜಯವನ್ನ ಸೂಚಿಸುತ್ತದೆ. ಇವತ್ತಿನ ಶ್ರೀ ಕಲ್ಲಿನಾಥೇಶ್ವರ ನಗರದ ಎಲ್ಲ ತಾಯಂದಿರು ಹಾಗೂ ಮಕ್ಕಳರು ಹಾಗೂ ಗುರು ಹಿರಿಯರು ಇವತ್ತು ಹೋಳಿ ಹುಣ್ಣಿಮೆಯ ಈ ಒಂದು ಓಕಳಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಅತಿ ಹೆಚ್ಚಿನ ಒಂದು ಮಕ್ಕಳ ಈ ಒಂದು ಕಾರ್ಯಕ್ರಮ ಇದು. ಯಾಕಂದ್ರೆ ಮಕ್ಕಳು ಇದ್ರಾಗ ಪಾಲ್ಗೊಳ್ಬೇಕು. ಆಮೇಲೆ ಮಕ್ಕಳ ಪ್ರೋತ್ಸಾಹಿಸಬೇಕಂದ್ರೆ ಎಲ್ಲ ತಾಯಂದಿರು ಪಾಲ್ಗೊಳ್ಬೇಕು. ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಮುಂದಿನ ವರ್ಷ ಹೆಚ್ಚಿನ ರೀತಿಯಲ್ಲಿ ಇದನ್ನು ಬೆಳೆಸೋಣ, ಹೋಳಿ ಹುಣ್ಣಿಮೆಯನ್ನು ಆಚರಿಸೋಣ ಅನ್ನುವ ಮೂಲಕ ಧನ್ಯವಾದಗಳನ್ನು ಎಲ್ಲರಿಗೂ ಕೇಳ್ಕೊಳ್ಳಿ. ಹೆಣ್ಮಕ್ಳು ಖುಷಿಯಾಗಿರಲಿಲ್ಲ ಕೇಳ್ಬಿಡು.